ಸಂಗಮ ದೇವನ ಮನಮುಟ್ಟದತ್ತ. ಎಷ್ಟು ಓದಿದ್ರೆ ಏನು ಬೆಂಕಿ ಹಚ್ಚಬೇಕು, ಎಷ್ಟು ಪಾಂಡಿತ್ಯವನ್ನು ಹೊಂದಿದ್ರೆ ಏನು ಬೆಂಕಿ ಹಚ್ಚಬೇಕು. ಲೀಡರ್ಶಿಪ್ ಕ್ವಾಲಿಟಿ ಇರಲಿಲ್ಲ ಅಂತಂದ್ರೆ ಸಮಾಜದೊಳಗೆ ಹೀಗಿಲ್ಲ ಆಗ್ತಿದ್ದೀವಿ. ಒಂದು ಮನೇನ ತಗೊಳ್ರಿ, ಆ ಮನೆ ಒಳಗೆ 18 ಜನ ಮಕ್ಕಳು ಇರ್ತಾರೆ, ಕುಟುಂಬದ ಸದಸ್ಯರು ಇರ್ತಾರೆ. ಅದರೊಳಗೆ ಕೆಲವು ಮಕ್ಕಳುಗಳಿಗೆ ಸ್ವೀಕಾರ ಸಿಗ್ತಾ ಇರ್ತದೆ. ಯಾಕೆ ಸಿಗ್ತಾ ಇರ್ತದೆ ಅಂತಂದ್ರೆ ಅವರಲ್ಲಿ ಇರ್ತಕ್ಕಂಥ ಒಂದು ಉತ್ತಮ ನಾಯಕತ್ವದ ಗುಣ. ಆ ಗುಣಲಕ್ಷಣಗಳನ್ನು ಬೆಳೆಸ್ಕೊಡ್ಬೇಕಂತಂದ್ರೆ ಹೆಂಗೆ ಮಾಡಬೇಕು ಅಂತಂದ್ರೆ, ಒನ್ ಹ್ಯಾಸ್ ಟು ಕನೆಕ್ಟ್ ಹಿಮ್ಸೆಲ್ಫ್ ಟು ದ ಸೊಸೈಟಿ. ಸಮಾಜದೊಂದಿಗೆ ಆತ ತನ್ನ ಸಂಬಂಧವನ್ನು ಕಟ್ಕೊಳ್ಬೇಕಾಗ್ತದೆ, ಸಮಾಜದೊಂದಿಗೆ ಬೆರಿಬೇಕಾಗ್ತದೆ. ಹಾಗಾಗಿ 18 ವಿಚಾರಗಳಲ್ಲಿ ಆತ ತೊಡ್ಕೊಳ್ಬೇಕಾಗ್ತದ, ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಬೇಕಾಗ್ತದ, ವೇದವನ್ನು ಓದಬೇಕಾಗ್ತದ, ಶಾಸ್ತ್ರವನ್ನು ಓದಬೇಕಾಗ್ತದ, ತಪಸ್ಸನ್ನು ಮಾಡಬೇಕಾಗ್ತದ. ಎಲ್ಲವುಗಳ ಅವಶ್ಯಕತೆ ಅದಕ್ಕೆ ಇದ್ದೇ ಇದೆ. ಅದು ಇರಲಿಲ್ಲ ಅಂತಂದ್ರೆ ನಾಯಕತ್ವದ ಗುಣಲಕ್ಷಣಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯತೆಗಳು ಇಲ್ಲ. ಮೋರ್ ಪರ್ಟಿಕ್ಯುಲರ್ಲಿ ಅದು ಲಾ ಸ್ಟೂಡೆಂಟ್ಸ್ ಆಗಿರ್ತಕ್ಕಂಥವ್ರು ಲೀಡರ್ಶಿಪ್ ಕ್ವಾಲಿಟಿ ಭಾಳಷ್ಟು ಇಂಪಾರ್ಟೆಂಟ್. ಯಾಕಂತಂದ್ರೆ ಲೀಗಲ್ ಪ್ರೊಫೆಷನ್ ಇಟ್ ಗಿವ್ಸ್ ಎ ವೆರಿ ಏನಂತಂದರೆ ನಿಮಗೆ ಗುಡ್ ಅಮೌಂಟ್ ಆಫ್ ಆನರ್ ಆ್ಯಂಡ್ ರೆಪ್ಯುಟೇಷನ್. ಅಂತಹ ಒಂದು ಮಹೋನ್ನತ ವೃತ್ತಿ ಒಳಗಿರ್ತಕ್ಕಂಥವ್ರು ಲೀಡರ್ಶಿಪ್ ಕ್ವಾಲಿಟಿ ಅಂತೂ ಮೊದಲು ಬೇಕೇ ಬೇಕು ನಿಮಗೆ. ಇದು ಪ್ರೀ ರಿಕ್ವಿಸಿಟ್ ಸಿಂಗ್, ಇದನ್ನು ಪ್ರೀ ಕಂಡೀಷನ್ ಅಂತ ನಾವು ಕರಿತೀವಿ. ಕಂಡೀಷನ್ ಪ್ರೆಸಿಡೆಂಟು ಕೂಡ ಹೌದು. ಇದು ಇರಲಿಲ್ಲ ಅಂತಂತಂದ್ರೆ ಲೀಗಲ್ ಪ್ರೊಫೆಷನ್ ಒಳಗೆ ನಾವು ನಾಯಕತ್ವವನ್ನು ಬೆಳೆಸ್ಕೊಳ್ಳಿಲ್ಲ ಅಂತಂದ್ರೆ ಆ ಪ್ರೊಫೆಷನ್ ಒಳಗೆ ಇರಲಿಕ್ಕೆ ಬರೋದಿಲ್ಲ. ಆದರೆ ನೀವು ಹಾಗೆ ಜಸ್ಟ್ ಇತಿಹಾಸವನ್ನು ಮೇಲೆ ತಗೊಳ್ರಿ, ಸಾಕಷ್ಟು ಸ್ವಾತಂತ್ರ್ಯ ಚಳವಳಿಗಳಲ್ಲಿ ನೋಡ್ರಿ, ಸಾಕಷ್ಟು ಚಳವಳಿಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಸಂಖ್ಯೆಯನ್ನು ನೋಡ್ರಿ, ವಕೀಲರುಗಳ ಪಾತ್ರನೇ ಜಾಸ್ತಿ ಇರೋದು. ಸ್ವಾತಂತ್ರ್ಯವನ್ನು ತಂದುಕೊಳ್ತಕ್ಕಂಥ ಸಂದರ್ಭಗಳಲ್ಲಿ ವಕೀಲರುಗಳ ಪಾತ್ರನೇ ಜಾಸ್ತಿ ಇದೆ. ಯಾಕೆ ಜಾಸ್ತಿ ಇದೆ ಅಂತಂದ್ರೆ ದೇ ಆರ್ ದ ಲರ್ನೆಡ್ ಕೈಂಡ್ ಆಫ್ ದ ಪೀಪಲ್, ದ ಲರ್ನೆಡ್ ಕ್ಲಾಸ್ ಆಫ್ ದ ಸೊಸೈಟಿ. ಆ ಒಂದು ಕಾರಣದ ಆಕೆಯಿಂದ ಅವರಿಗೆ ಕಾಯ್ದೆ ಗೊತ್ತಿರ್ತದೆ, ಕಾನೂನು ಗೊತ್ತಿರ್ತದೆ, ಮತ್ತೊಂದು ಗೊತ್ತಿರ್ತದೆ, ಎಲ್ಲ ತಿಳ್ಕೊಂಡಿರ್ತಾರೆ ಅನ್ನುವಂಥ ವಿಚಾರದೊಳಗೆ ಜನ ಏನು ಮಾಡ್ತಾರೆ ಅಂತಂದ್ರೆ ಅವ್ರನ್ನ ಹಿಂಬಾಲಿಸ್ತಾರೆ. ನೀವು ಸಮಾಜಕ್ಕೆ ಸೇವೆಯನ್ನು ಕೊಡ್ತೀರಿ, ಅದಕ್ಕೆ ಲೀಗಲ್ ಪ್ರೊಫೆಷನ್ ಇದನ್ನು ನಾವು ಬಿಸ್ನೆಸ್ ಅಂತ ಕರೆಯೋದಿಲ್ಲ. ಅದನ್ನು ಪ್ರೊಫೆಷನ್ ಆಫ್ ದ ಸೋಷಿಯಲ್ ವರ್ಕ್ ಅಂತ ಕರಿತೀವಿ, ಸೋಷಿಯಲ್ ಸರ್ವಿಸ್ ಅಂತ ಕರಿತೀವಿ. ಅದರೊಳಗೆ ಆ ಇರೋದ್ರಿಂದಲೇ ಅದನ್ನು ಕ್ವೀನ್ಸ್ ಆಫ್ ದ ಸೊಸೈಟಿ ಅಂತ ಲಾಯರ್ಸನ್ನು ನಾವು ಕರಿತೀವಿ. ಆ ಒಂದು ವಿಚಾರದೊಳಗೆ ಪ್ರತಿಯೊಬ್ಬರು ಅದನ್ನು ವ್ಯವಹಾರ ದೃಷ್ಟಿಯೊಳಗೆ ಆ ಒಂದು ವೃತ್ತಿಯನ್ನು ನಾವು ನೋಡೋದಿಲ್ಲ. ಆ ಕಾರಣದ ಮಾತಿಯಿಂದ ಈ ಲೀಗಲ್ ಫ್ರೆಟರ್ನಿಟೀಸ್ ಏನಿದ್ದಾರೆ ಅವ್ರು ಯಾವಾಗಲೂ ಏನಪ್ಪ ಅಂತಂದ್ರೆ ದೇ ಆರ್ ದ ಅಂಬಾಸಿಡರ್ಸ್ ಆಫ್ ದ ಸೊಸೈಟಿ. ಸಮಾಜದ ರಾಯಭಾರಿಗಳು, ಸಮಾಜದಲ್ಲಿ ಆಗ್ತಕ್ಕಂಥ ಆಗುಹೋಗುಗಳಿಗೆ ಸ್ಪಂದಿಸಿ ನ್ಯಾಯವನ್ನು ದೊರಕಿಸಿಕೊಡುವಂಥ ನಿಟ್ಟಿನೊಳಗೆ ಅವರು ಕಾದಾಡ್ತಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಆ ಕಾರಣದ ಮಾತಿಯಿಂದ ಅವ್ರಿಗೆ ಯಾವಾಗಲೂ ಏನಪ್ಪ ಅಂತಂದರೆ ಜನ ಅವರನ್ನು ಮೇಲ್ಪಂಕ್ತಿಯಲ್ಲಿ ಇಟ್ಟು ನೋಡ್ತಾರೆ, ನಿಮ್ಮ ನಾಯಕದ ಸ್ಥಾನದಲ್ಲಿ ಇಟ್ಟು ನೋಡ್ತಾರೆ. ಅವೆಲ್ಲವರ ಕಾರಣದಿಂದ ನಾಯಕತ್ವದ ಗುಣಲಕ್ಷಣಗಳು ಬೇಕಾಗ್ತದೆ ಅಂತಂದ್ರೆ ನೀವು ಪಾಂಡಿತ್ಯವನ್ನು ಬೆಳೆಸ್ಕೊಳ್ಬೇಕಾಗ್ತದೆ, ಅಧ್ಯಯನಶೀಲರಾಗಬೇಕಾಗ್ತದೆ, ಕಾರ್ಯಶೀಲರಾಗಬೇಕಾಗ್ತದೆ. ಎಲ್ಲ ಒಂದಲ್ಲ 18 ವಿಚಾರಗಳು ನಿಮಗೆ ಬರಬೇಕಾಗ್ತದೆ.